ಕುಮಾರಸ್ವಾಮಿಯವರು ಎಲ್ಲೋ ಕೇರಳಕ್ಕೆ ಏನೋ ಅವರ ಕುಟುಂಬಕ್ಕೋಸ್ಕರ ಪೂಜೆ ಮಾಡೋಕ್ಕೋ ಯಾವುದಕ್ಕೋ ಹೋಗಿದ್ದಾರೆ, ಏನೋ ಯಾಗ ಮಾಡ್ತಾ ಇದ್ದಾರೆ. ಆದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೊಂಡ ಅಂದಂಗೆ ಈ ಶಿವಕುಮಾರ ತನಗೋಸ್ಕರನೇ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಅಂದರೆ ಅವರು ಏನೋ ಪೂಜೆ ಮಾಡ್ತಾರೆ, ಇವಾಗ ವೈರಿಗಳು ಜಾಸ್ತಿ ಆಗಿದ್ದಾರೆ. ವೈರಿಗಳ ಸಲುವಾಗಿ ಪೂಜೆ ಮಾಡೋಕ್ಕೂ ಹೋಗಿರ್ಬೋದು. ವೈರಿಗಳಿದ್ದಾರೆ, ಅವರು ಯಾರು ವೈರಿಗಳಿರಬಾರ್ದು ಅಂತ ಪೂಜೆ ಮಾಡಿಸ್ತಾರೆ ಏನು. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ಶಾಲೆಗೆ ಕೊಡುವಂತಹ ಡೊನೇಷನ್. ಸಬ್ಸ್ಕ್ರೈಬ್ ಮಾಡಿ. ಅವರು ಏನೋ ಪೂಜೆ ಮಾಡೋಕ್ಕೆ ಹೋದರೆ ಇವರಿಗೆ ಯಾಕೆ ಹೆದರಿಕೆ, ಅಂದರೆ ಇವರೇ ವೈರಿಗಳು, ಇವರೇ ಪೆನ್ ಡ್ರೈವ್ ಹಂಚಿರೋದು ಅಂತ ಪಕ್ಕಾ ಅನಿಸುತ್ತೆ. ನನ್ನ ಸಲುವಾಗಿ, ಮುಖ್ಯಮಂತ್ರಿಗಳ ಸಲುವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ಎಷ್ಟೋ ಕೋಣನ ಬಲಿ ಕೊಡ್ತಾರೆ, ಕೋಳಿ ಬಲಿ ಕೊಡ್ತಾರೆ, ಕುರಿ ಬಲಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರವ್ರ ಕುಟುಂಬಕ್ಕೆ ಏನೋ ಸೇಫ್ಟಿಗೋಸ್ಕರ ವೈರಿಗಳು ಜಾಸ್ತಿಯಾಗಿ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವರು ಹೋಗಿರ್ತಾರೆ. ಏನೋ ಪೂಜೆ ಮಾಡಿಸಿರ್ತಾರೆ. ಎಲ್ಲರೂ ಅಷ್ಟೇ, ಕಷ್ಟ ಬಂದಾಗ ದೇವ್ರ ಹತ್ರನೇ ಹೋಗೋದು, ದೇವರೇ ನಮ್ಮನ್ನು ಕಾಪಾಡೋದು, ಬೇರೆ ಯಾರೂ ಕಾಪಾಡೋಕ್ಕಾಗಲ್ಲ ಅಂತ. ಅದರಲ್ಲಿ ಈ ಶಿವಕುಮಾರಕ್ಕೆ ಹೆದರ್ಕೋಬೇಕು. ಅಂದರೆ ಇವನೇ ಪೆನ್ ಡ್ರೈವ್ ಎಲ್ಲ ಹಚ್ಚಿ ಈ ಥರ ಕಜಳ ಕೆಲಸ ಮಾಡಿದ್ರು, ಇವನೇ ಇರಬೇಕು. ಅದಕ್ಕಾಗಿ ಇವನೇ ತಾನೇ ವೈರಿ, ತನಗೆ ಪೂಜೆ ಮಾಡ್ಸೋಕ್ಕೆ ಹೋಗಿದ್ದಾರೆ ಅಂತ ಹೆದರ್ಕೊಂಡಿದ್ದಾನೋ ಏನೋ. ಇವನಿಗೆ ಅಲ್ಲಿ ಯಾಗ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವೇಗೌಡರಿಗೆ ಇವನು ಪೆನ್ ಡ್ರೈವ್ ಎಲ್ಲ ಹಂಚಿ ದೇವೇಗೌಡರ ಮಾನ ಮರ್ಯಾದೆ ತೆಗಿಯೋಕೆ ನೋಡಿದ್ದೆ. ಆದರೆ ದೇವರೇ ಇವನಿಗೆ ಬಂದ್ಬಿಟ್ಟು ಶಿಕ್ಷೆ ಕೊಡುತ್ತೆ. ಯಾಗ ಮಾಡೋ ಅವಶ್ಯಕತೆ ಇಲ್ಲ. ಅವನಿಗೆ ನೆಕ್ಸ್ಟ್ ಇಯರ್ ಒಳಗಡೆ ಅವನಿಗೆ ಗೊತ್ತಾಗುತ್ತೆ, ಅವನಿಗೂ ಇದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವನು ಮಾಡಿಲ್ಲ ಅಂದರೆ ಬದುಕೊಳ್ತಾನೆ, ಇಲ್ಲ ಅಂದರೆ ಅವನಿಗೆ ದೇವರೇ ಕೊಡ್ತಾನೆ. ಸರಿಯಾಗಿ ಕರ್ನಾಟಕದಿಂದನೇ ಓಡಿಸ್ತಾರೆ ಜನ.